ನೀವು ಇಲ್ಲಿ ಕೂರಕ್ಕಾಗ್ತಾ ಇರಲಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ಆತ್ಮೀಯರು, ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಮಾದೇವಪ್ಪಣ್ಣವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರು ನಮ್ಮ ಪಕ್ಷದ ಮುಖಂಡರಾದಂಥ ವೆಂಕಟೇಶಣ್ಣವರೇ, ನನ್ನ ಆತ್ಮೀಯರು, ನನ್ನ ತಮ್ಮ ಆದಂಥ, ನಮ್ಮ ಅಣ್ಣ ಆದಂಥ, ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡರೇ, ಶಾಸಕರಾದಂಥ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರೇ, ನನ್ನ ಅಕ್ಕ ಆದಂಥ ನಮ್ಮ ಪಕ್ಷದ ಮುಖಂಡಿ ಆದಂಥ ಸಚಿವ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಎನ್ ಎಸ್ ಬೋಸರಾಜ್ ಅವರೇ, ಆತ್ಮೀಯರು ಮಾಜಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಶಾಸಕರೇ, MLCಗಳೇ, ಇವತ್ತು ದಿನ 3ನೇ ವರ್ಷದ ಸಾಧನಾ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈ ಜನ ಸಾಗರ ನೋಡಿದ್ರೆ ಜನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದಾರಂತ ನಾನು ಭಾವಿಸ್ತಾ ಇದ್ದೀನಿ. 3 ವರ್ಷ, ನಾಳೆಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ ನಮ್ಮ ಸರ್ಕಾರ ಬಂದು. ತಮಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. 2023ರಲ್ಲಿ ಚುನಾವಣೆಗೆ ಹೋಗುವಾಗ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಯಾವುದಪ್ಪ 5 ಗ್ಯಾರಂಟಿ ಅಂದರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡೋದು, 5 kg ಅಕ್ಕಿ ಇದ್ದಿದ್ದು 10 kg ಅಕ್ಕಿ ಮಾಡಬೇಕಂತ, 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡಬೇಕಂತ, ಅದ್ರ ಜೊತೆ KSRTC ಬಸ್ಸಲ್ಲಿ ಎಲ್ಲ ನಮ್ಮ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡ್ಬೋದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 1,500ರಿಂದ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಆವಾಗ ಅದು ನಂಬ್ಕೊಂಡು ಜನ ನಮ್ಮನ್ನ 136 ಸೀಟನ್ನು ಗೆಲ್ಸ್ಕೊಟ್ರು. ಇದೇ ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ, ಬರೀ ಇವರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡೋರು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದರ ಜೊತೆಯಲ್ಲಿ ಒಂದೇ ಇಲ್ಲ, BJP ಅವ್ರು ಏನಂದರು, ಈ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಈ ಸರ್ಕಾರ ದಿವಾಲಿ ಆಗಿಬಿಡ್ತದೆ, ಸರ್ಕಾರದಲ್ಲಿ ದುಡ್ಡಿರಲ್ಲ ಅಂದರು. ನನಗೆ ಗೊತ್ತಿದ್ದಂಗೆ ಹೋದ ವರ್ಷದಲ್ಲೇ ಎಲ್ಲ ನನ್ನ ಕನಸಿಗೆ ನಾನು 7-8 ಡಿಸ್ಟಿಕ್ ನಾನು ಹೋಗಿದ್ದೆ. ನನ್ನ ಮನೆಯ ಮುಖ್ಯಮಂತ್ರಿಗಳ ಜೊತೆ 7-8 ಡಿಸ್ಟಿಕ್ ಕಾರ್ಯಕ್ರಮ ಹೋಗಿದ್ದೆ. ನಾನು ಹೋಗಿರೋದು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. 7-7 ಡಿಸ್ಟಿಕ್ ಹೋಗಿದ್ವಿ. ಮೈಸೂರು ಒಂದು ಕಾರ್ಯಕ್ರಮ ಹೋಗಿದೆ. ಮೈಸೂರು ಕಾರ್ಯಕ್ರಮಕ್ಕೆ 3,200 ಕೋಟಿ ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ಮನೆಯ ಮುಖ್ಯಮಂತ್ರಿಗಳು 3,200 ಕೋಟಿ ಮಾಡಿದ್ರು. ಅದ್ರ ಜೊತೆಯಲ್ಲಿ ಕೊಪ್ಪಳಕ್ಕೆ ಹೋಗಿದ್ದೆ ನಾನು. ಕೊಪ್ಪಳಲ್ಲಿ 1,600 ಕೋಟಿದು ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ರು. ಅದ್ರ ಜೊತೆಯಲ್ಲಿ ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಆಗಿ ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದು 25,000 ಕೋಟಿದು ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ನಮ್ಮ ಸರ್ಕಾರ ಮಾಡಾಗಿದೆ. ಅದ್ರ ಜೊತೆ ನಾನು ವಸತಿ ಮಂತ್ರಿಯಾಗಿ ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಅಂತ ನಾನು ಹೇಳಲೇಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ, ಈ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ನಾವು 6ನೇ ಗ್ಯಾರಂಟಿ ಅಂತ ನಾನು ಭಾವಿಸ್ತೀನಿ. ಅದು 6ನೇ ಗ್ಯಾರಂಟಿ ಅಂತ ಯಾವುದಪ್ಪ ಅಂದರೆ, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. 2013, 14, 15, 16, 17, 18 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ಅದಕ್ಕೆ ಬಡವ್ರ ಮನೆ ಕಟ್ಟಕ್ಕೆ GST 18% ಆಗಿ 1,32,000 ವಾಪಸ್ ತೊಗೊಳ್ತಾರೆ. ಇರಲಿ, 1.5 ಲಕ್ಷ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ ಜನರಲ್ಗೆ ನಾವು 1 ಲಕ್ಷ 1.5 ಲಕ್ಷ ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಒಂದು ಮನೆಯೂ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಸಚಿವನಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ, ನಾನು ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು? ಏನಕ್ಕೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 7,500 ಕೋಟಿ ಬೇಕಾಗ್ತದೆ. ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ
ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಎಲ್ಲ ಬೀದಿಯಲ್ಲಿದ್ದಾರೆ ಸರ್. ನಾವೇ ಸರ್ಕಾರ ವತಿಯಿಂದ ಈ ದುಡ್ಡು ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ತ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟು ಜನ ಕಷ್ಟ ಆಗಲಿ, ಎಷ್ಟು ಜನ ತೊಂದರೆ ಆಗಲಿ, ಆ ದುಡ್ಡನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಕಾರಣಕ್ಕೆ ನಾವು ಮಾರ್ಚಲ್ಲಿ 2024 ಮಾರ್ಚಲ್ಲಿ 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಇದೇ ವರ್ಷದಲ್ಲಿ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ನಾವು 42,345 ಮನೆಗಳು ಕೊಟ್ಟಿವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆ ಹಣ ಕೊಟ್ಟಿದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ತಮ್ಮ ಕೇಳೋದು. ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಮನೆಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿರಲಿಲ್ಲ. ಬರೇ ಬಡವ್ರ ಕಷ್ಟದಲ್ಲಿದ್ದಾರೆ, ಬೀದಿಯಲ್ಲಿದ್ದಾರೆ ಅಂತ ನಾವು ಮನೆಗಳು 80,000 ಮನೆಗಳು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಬೆಂಗಳೂರು ಸಿಟಿದಲ್ಲಿ ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಸ್ಕೀಮನ್ನು ತಂದರು. 1 lakh ಹೌಸಿಂಗ್ ಸ್ಕೀಮ್. ಅಂದರೆ ಏನಕ್ಕಂದರೆ ಬೆಂಗಳೂರು ಸಿಟಿ ಭಾಳ ಎತ್ತರದಲ್ಲಿ ಬೆಳೆದಿದೆ. ಅವ್ರ ಪಾಪ ಭಾಳ ಬಡವರು ಇದ್ದಾರೆ, ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು, ಬಡವರು ತುಂಬ ಇದ್ದಾರೆ. ಅವ್ರಿಗೂ ಒಂದು ಮನೆ ಆಗಬೇಕಂತ 1,028 ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ. ಹಾಗಾಗಿ ನಾನು ಹೆಚ್ಚಾಗಿ ಏನು ಹೇಳಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಬಂದು ತಮಗೆಲ್ಲ ಗೊತ್ತೇ ಇದೆಗೆ, ನಮ್ಮ ಸರ್ಕಾರ ಬಂದು ನಾವು ಏನೇನು ಬಡವ್ರ ಪರ ಕೆಲಸ ಮಾಡಬೇಕಾಗಿರೋ ಕೆಲಸನ ಮಾಡಿದ್ದೀವಿ. ನಾನು ಹೆಚ್ಚಾಗಿ ಮಾತಾಡೋಗಲ್ಲ. ತಾವೆಲ್ಲ ಕಾತ್ರಿಂದ ಮನೆ ಮುಖ್ಯಮಂತ್ರಿಗಳು ಕಾಯ್ತಾಯಿದ್ರು. ಇವಾಗ ಮನೆ ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಬರ್ತಾ ಇದೆ. ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮಗೆಲ್ಲ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಅಂತ ನಾನು 2 ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈ ಕಾರ್ಯಕ್ರಮಕ್ಕೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯರು, ಮಾಜಿ ಸಚಿವರು ಆದಂಥ ವಾಸಣ್ಣ ಅವರು ಆಗಮಿಸಿದ್ದಾರೆ. ವಾಸಣ್ಣ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಗೋವಿಂದರಾಜು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೋವಿಂದರಾಜು ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಹಿರಿಯರಾದಂಥ ನಂಜಯ್ಯ ಮಠ ಅವರು ಆಗಮಿಸಿದ್ದಾರೆ. ನಂಜಯ್ಯ ಮಠ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಹತ್ರ ಬಂದಿದ್ದಾರೆ. ಹಿರಿಯ ಸಚಿವರಾದಂಥ ಶ್ರೀ MB ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ MB ಪಾಟೀಲ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧಿಕಾರಿಗಳು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡಬೇಕು. ರಾಜೇಂದ್ರ ಅವರು ಮಾಲಾರ್ಪಣೆ ಮಾಡಬೇಕು. ಹಾಗೆ ಮತ್ತೊಬ್ಬ ಹಿರಿಯ ಸಚಿವರು, ನಮ್ಮೆಲ್ಲರಿಗೂ ಕೂಡ ಹಿರಿಯರು ಆದಂಥ, ಮಾರ್ಗದರ್ಶಕರು ಆದಂಥ ಕಾನೂನು ಸಚಿವರಾದಂಥ ಶ್ರೀ HK ಪಾಟೀಲ್ ಅವರು ಆಗಮಿಸಿದ್ದಾರೆ. HK ಪಾಟೀಲ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಗರಾಭಿವೃದ್ಧಿ ಸಚಿವರು, ಆತ್ಮೀಯ ಸ್ನೇಹಿತರಾದಂಥ ಬೈರತಿ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಬೈರತಿ ಸುರೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಾವಗಡ ಶಾಸಕರು ವೆಂಕಟೇಶ್ ಅವರು ಬೈರತಿ ಸುರೇಶ್ ಅವರಿಗೆ ಸ್ವಾಗತವನ್ನು ಬಯಸಬೇಕು. ಮತ್ತೊಬ್ಬ ಸಚಿವ ಸಹೋದ್ಯೋಗಿ ಆದಂಥ ಮಾಂಕಾಳ ವೈದ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಂಕಾಳ ವೈದ್ಯ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಶಾಸಕರಾದಂಥ ಶ್ರೀ ವೆಂಕಟರಮಣಯ್ಯ ಅವರು ಆಗಮಿಸಿದ್ದಾರೆ. ವೆಂಕಟರಮಣಯ್ಯ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಖಂಡ್ರೆ ಅವರು ಮಾತಾಡ್ತೀರಿ 2 ನಿಮಿಷ. ಈಗ ಸಭೆಯನ್ನು ಉದ್ದೇಶಿಸಿ ಹಿರಿಯ ಸಚಿವರಾದಂಥ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. बोलो भारत माता की. ಜೋರ್ ಹೇಳ್ತೀರಾ?
बोलो भारत माता की। ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಸ್ನೇಹಿತರೆ, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಇಲ್ಲಿ ಆಗಮಿಸಿರುವ ಲಕ್ಷಾಂತರ ಜನ ನಮ್ಮ ನಾಯಕರ ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳೇ, ಬಂಧುಗಳೇ, ತಮಗೆಲ್ಲರಿಗೆ ತಿಳಿದಿರುವಂತೆ ಇವತ್ತು ನಾವೆಲ್ಲ ಇಲ್ಲಿ ಪ್ರಗತಿಯತ್ತ ಕರ್ನಾಟಕ ಏನು ನಾವು 3 ವರ್ಷದ ಸಾಧನೆ ಮಾಡಿದ್ದೇವೆ. ಈ ಸಾಧನೆಯ ಸೇವೆಯ ಸಮರ್ಪಣೆ ಕಾರ್ಯಕ್ರಮ, ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ತಮ್ಮೆಲ್ಲರಿಗೆ, ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಕೆ ಆಗಿದೆ. ನಾವೆಲ್ಲ ಏನು 3 ವರ್ಷದ ಕೆಳಗಡೆ ವಿಧಾನಸಭೆ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ನಮ್ಮ ನಾಯಕರುಗಳು ಏನು ವಾಗ್ದಾನ ಮಾಡಿದ್ರು, ನಮ್ಮ ಪ್ರಣಾಳಿಕೆಯನ್ನು ನಾವು ಹೇಳಿದ್ದೇವೆ, ಅವೆಲ್ಲವನ್ನೂ ಚಾಚು ತಪ್ಪದೆ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಕೊಟ್ಟ ಮಾತನ್ನು ನಡೆಸಿಕೊಟ್ಟಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ, ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತೇನಿಲ್ಲಿ ನೀವೆಲ್ಲ ಕೂಡಿ ಲಕ್ಷಾಂತರ ಜನ ಇಲ್ಲಿ ಸೇರಿದ್ದೀರಿ, ಇದು ನಮ್ಮ ಸರ್ಕಾರದ ಜೀವಪರ ಜನಪರ ನಾವೇನು ಆಡಳಿತ ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಇದು ಜ್ವಲಂತ ಸಾಕ್ಷಿಯಾಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಮಾನಸದ ನಾಯಕರು, ಜನಸಮೂಹದ ನಾಯಕರಾದಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಜಿ ಪರಮೇಶ್ವರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಏನು ನಾವು ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ, ಈ ನಮ್ಮ ಗ್ಯಾರಂಟಿಗಳು ಇವತ್ತು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿದ್ದಾವೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ನೀವೆಲ್ಲ ನೋಡಿ, ಈ ಗ್ಯಾರಂಟಿಗಳಿಂದ ಏನೊಂದು ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಇಡೀ ರಾಜ್ಯದಲ್ಲಿ ಈ ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದ ಕಾರಣ ಇವತ್ತು ಸುಮಾರು 1 ಕೋಟಿಗಿಂತಲೂ ಹೆಚ್ಚಿನ ಬಡವರು ಬಡತ ರೇಖೆಗಿಂತ ಮೇಲೆ ತಂದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಸಲ್ತದೆ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಎಲ್ಲಕ್ಕಿಂತ ಹೆಚ್ಚಿನ ಒಂದು ತಲಾದಾಯ ಇರುವಂತ ಸರ್ಕಾರ
ಅದು ರಾಜ್ಯ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿನೂ ಸಹಿತ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ನಮ್ಮ ಸರ್ಕಾರಕ್ಕೆ ಸಲ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಹಿಂದೆ ನಮ್ಮ ಪಕ್ಷ ಇವತ್ತು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾಗ ನಮ್ಮ ಪ್ರತಿಪಕ್ಷದವರು ವಿರೋಧಿಗಳು ಈ ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡಿದ್ರು. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದ್ರೆ ದಿವಾಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.